ಬೇಕಿಂಗ್ ಸೋಡಾ. ಈಗ ಯಾವ ದೇಶದಲ್ಲಿ ಜ್ವಾಲಾಮುಖಿ ಇದೆ ಈಗ ಅಲ್ಲಿ ಹೇಳಪ್ಪ. ಓಹೋ ವೆರಿ ಗುಡ್. ಹೊಸ ಉದ್ಘಾಟನೆ ಸೈನ್ಸ್ ಎಕ್ಸಿಬಿಷನ್. ವೆರಿ ಗುಡ್ ವೆರಿ ಗುಡ್. ವೆಲ್ ಡನ್. ಜನರೇಟ್ ಸ್ಟಾರ್ಟ್ ಮಾಡು. ಹೌದಾ? ವೆರಿ ಗುಡ್ ವೆರಿ ಗುಡ್. ರೌಂಡ್ ರೌಂಡ್. ಸೋಲಾರ್ ಸಿಸ್ಟಮ್. ವೆರಿ ಗುಡ್. ಓಕೆ. ಕ್ಲೋಸೆಸ್ಟು ಸ್ಮಾಲೆಸ್ಟು ಮರ್ಕ್ಯುರಿ. ಆಮೇಲೆ ವೆರಿ ಗುಡ್. ಎಷ್ಟು ಕೆ ಜಿ ಇರ್ತವೆ? ಚೀಲ ಇರುತ್ತೆ, 3 ಚೀಲ. ಕಿಡ್ನಿ ಕಲ್ಚರ್ ಫಿಸಿಕಲ್ಚರ್ ಕಲ್ಮಶಗಳಿಂದ ಫಿಸಿ. ವೆರಿ ಗುಡ್. ನಾನು ಜನನ ನಾವು ಇಲ್ಲಿಂದ ಮಾತಾಡ್ತೀವಿ. ಆ ಸೌಂಡ್ ಇಲ್ಲಿಂದ ಕ್ಯಾನ್ಸರ್ ಅಂದರೆ ವೈಬ್ರೇಷನ್ ಕ್ಯಾನ್ಸರ್. ವೈಬ್ರೇಷನಿಂದ ನಾವೇನು ಮಾಡ್ತೀವಿ ಅದು ಅವ್ರಿಗೆ ಕೇಳ್ತೀವಿ. ಜನ ಇದು ವೈಬ್ರೇಷನ್ ಮೂಲಕ ಸೌಂಡ್ ಕ್ಯಾನ್ಸರ್ ಸ್ಟ್ರೈಟ್ ಕೊಡಿ. ಹಾಂ ಸೀದಾ ಸೀದಾ ಬಾಯಿಗಲ್ಲೇ ಅಲ್ಲಾಡ್ತೀನಿ ಸರ್. ಸೌಂಡ್ ಕಮ್ಮಿ ಆಗುತ್ತೆ ಸರ್, ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಆಗುತ್ತೆ ಏಕೆಂದರೆ ನೀರೊಳಗೆ ಬ್ಯಾಕ್ಟೀರಿಯಾ ಬೇಕಾಗುತ್ತೆ ಸರ್. ಹಣ್ಣುಗಳು ನೀರೊಳಗೆ ಹೋಗಲ್ಲ ಸರ್, ಅದಕ್ಕೆ ನೀರೊಳಗೆ ಶಬ್ದ ಡಿಕ್ರೀಸ್ ಆಗುತ್ತೆ ಸರ್. ಹೀಟ್ ಎಕ್ಸ್ಪ್ಲೋಷನ್. ಹೀಟು ಎಕ್ಸ್ಪ್ಲೋಡ್ ಆಗುತ್ತೆ ಅಂತ. ಜಾಸ್ತಿ ಆದಾಗ ಇದರಲ್ಲಿ ಇದು ಒಳಗೆ ಬಿಸಿ ಮಾಡಿ ಸರಿ ನೀವು ಸೆಲ್ ಹಾಕಿದ್ರೆ ಇಲ್ಲಿ ಬಟನ್ನಿಂದ ಬಬಲ್ effort. In our project, I have used the concept of first type of liver, in which fulcrum is at the center and a fulcrum is also fixed near it. Now, I am taking few points and placing them near the fulcrum to lift the weight. I am taking 4 points. Second, that it needs lesser points
to lift the weight. Now, if I place only one cord at the other edge of the fulcrum, the weight can be easily lifted. From this experiment, we can conclude that as we put effort away from the fulcrum, we can easily lift the weight. Thank you. ಇನ್ನೊಂದ್ಸರಿ ನೀನೇ ಕನ್ನಡದಲ್ಲಿ ಪರಿಚಯ ಮಾಡ್ಕೊಂಡು ಹೇಳ್ಬೇಡ. 9ನೇ ತರಗತಿ ಆಂಗ್ಲ ಮಾಧ್ಯಮದಲ್ಲಿ ಓದ್ತಾ ಇದ್ದೀನಿ. ಇದ್ರ ಬಗ್ಗೆ ಕನ್ನಡದಲ್ಲಿ ಹೇಳ್ತೀಯಾ? ಪ್ರಾಜೆಕ್ಟ್ ಬಗ್ಗೆ ಹೇಳು. ನಾನು ಒಂದು ಫಲ್ಕ್ರಮ್ನ ಒಂದು ವೇಟ್ಗೆ ಭಾರವಾದ ವಸ್ತುವನ್ನು ಹಗುರವಾಗಿ ಎತ್ತುವುದು ಹೇಗೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾ ಇದೆಯಲ್ಲ. ಹಾಂ ಹೇಳಿ. ನಾನು ಮೊದಲು 3 ಕಾಯಿನ್ಸ್ ತಗೊಂಡು ಫಸ್ಟ್ ಸ್ಟಿಕ್ಕರನ್ನ ಇಡ್ತಾ ಇದ್ದೀನಿ, ಹತ್ತಿರ ಇಡ್ತಾ ಇದ್ದೀನಿ. ಇವಾಗ ವೇಟು ಈಗ ಸ್ವಲ್ಪ ದೂರದಲ್ಲಿ 2 ಕಾಯಿನ್ಸ್ನ ಉಪಯೋಗಿಸ್ಕೊಂಡು ನಾನು ಇದೇ ವೇಟ್ನ ಎತ್ತಾ ಇದ್ದೀನಿ. ಈಗ ಇದೇ ವೇಟ್ನ ಬರೀ ಒಂದೇ ಒಂದು ಕಾಯಿನ್ ಉಪಯೋಗಿಸ್ಕೊಂಡು ಇಡ್ತಾ ಇದ್ದೀನಿ. ಆದರೂ ವೇಟ್ ಮೇಲೆ ಬಂದಿದೆ. ಏನಕ್ಕೆ ಬಂದಿದೆ ಅಂದರೆ ಡಿಸ್ಟೆನ್ಸ್ ದೂರ ಆದಷ್ಟು ನಾವು ಎಫರ್ಟ್ನ ಕಡಿಮೆ ಹಾಕಿದ್ರೂ ಮೇಲೆ ಈಸಿಯಾಗಿ ಎತ್ತಲ್ಲ. ವೆರಿ ಗುಡ್, ಒಳ್ಳೆ ಯುಕ್ತ ನಮ್ಮ ಶಾಲೆಯಲ್ಲಿ ವಿಶೇಷ ಚೇತನ ಹುಡುಗಿ ಆಗಿದ್ದರೂ ಕೂಡ ಅವಳಿಗೆ ರೆಗ್ಯುಲರ್ ಎಜುಕೇಷನ್ ಪಡೆಯೋದಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೇವೆ. ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿ, ಇಲ್ಲೇ ಅರಳಹಳ್ಳಿ ಗ್ರಾಮದವರು. ಅವ್ರ ತಾಯಿಯವರು ಇದ್ದಾರೆ, ಹೆಸರು ಹೇಳಿ. ಮತ್ತು ಒಳ್ಳೆ ಗಾಯಕಿ ಕೂಡ. ಒಂದೇ ಒಂದು ನುಡಿ ಹೇಳ್ಬಿಡಮ್ಮ. ಅಲ್ಲ ಹೇಳಿ ನೋಡಿ ಯಾವುದು. ನಂದನ ಗಜಾನನ ಗಿರಿಜಾನಂದನ ನಿರಂಜನ, ಗೌರಿ ನಂದನ ಗಜಾನನ ಗಿರಿಜಾನಂದನ ನಿರಂಜನ, ಪಾರ್ವತಿ ನಂದನ ಶುಭಾನನ ಶುಭಾನನ ಶುಭಾನನ, ಪಾರ್ವತಿ ನಂದನ ಶುಭಾನನ, ಪಾಹಿ ಪ್ರಭೋ ಮಾಂ ಪಾಹಿ ಪ್ರಸನ್ನ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮುಖ್ಯ ಭಾಗ ಅಂದರೆ ವಿದ್ಯುತ್ ಕಾಂತ ಕೈಗಾರಿಕೆಗಳಲ್ಲಿ ಮಾತ್ರ ಅದು ನಮ್ಮ ಶಾಲೆಯಲ್ಲಿ. ಚೈತ್ರ ಮಾಡಿವಾಳ. ವೆರಿ ಗುಡ್. I am studying 9th standard at PS High School. ನಾನು ಸ್ಪೆಕ್ಟ್ರೋಸ್ಕೋಪ್ ಮಾಡಿದ್ದೀವಿ. ಇದನ್ನು ಕಲ್ತಿದ್ದೇವೆ ಜೋಸೆಫ್ ಫ್ರಾನ್ ಹೌಸ್ ಅಂತ. ಇದು ಹಳೆಯ ಸಿಡಿ ಇರುತ್ತಲ್ಲ, ಅದರಿಂದ ಬೆಳಕನ್ನು ನೋಡೋದು ಬಳಸ್ತಾರೆ. ಇದು ವೈಟ್ ಕಲರ್ ಇದೆ. ವೈಟ್ ಕಲರ್ ಬಿಳಿ ಬಣ್ಣದ ಮೂಲಕ ಕಾಮನ ಬಿಲ್ಲಿನ ಬಣ್ಣಗಳು ಹೇಗೆ ಕಾಣಿಸುತ್ತೆ? ವೆರಿ ಗುಡ್. ಇದೇನು? ಅಂದರೆ ಮಾರ್ಕ್ ಇರ್ತಾವಲ್ಲ ಅವು. ಹೊರಭಾಗ 40ರಿಂದ 80 ಕಿಲೋಮೀಟರ್ ಇರುತ್ತೆ. ಒಟ್ಟು 4 ಭಾಗಗಳು ಭೂಪದರ ಇದ್ದಾವೆ. ವೆರಿ ಗುಡ್. ಹಾಂ. 1949 ನಾವು ಯಾವಾಗ ಬಲ ಜಾಸ್ತಿ ಮಾಡಿ ಅದು ಒಳಗೆ ಸ್ವಲ್ಪ ಹಾಕಿದರೆ ಮೆತ್ತಗಿರುತ್ತೆ, ಭಾಳ ಬಲ ಹಾಕಿದರೆ ಅದು ಇದಾಗಲ್ಲ. ಹಾಂ ಹಾಂ ಅಷ್ಟೇ. ಹಾಂ ಬ್ರೋ ಆರಾಮಾಗಿ ಫ್ರೀಯಾಗಿ
ಸರಿ ಕರೆಂಟ್ ಬಿಡೋಣ ನಿಮ್ಮ ಮೂಲಕ. ಜೀರ್ಣಾಂಗ ಯಾವ್ಯಾವ ಇದಾವೆ ಹೇಳ್ಬೋದು ಜಲ್ದಿ. ಬಾಯಿ, ಅನ್ನನಾಳ, ಸಣ್ಣ ಕರಳು, ದೊಡ್ಡ ಕರಳು, ಉದರನಾಳ, ಮಲದ್ವಾರ. ಹಾಂ, ಸೊ ಬಾಯಿಯಿಂದ ಇಲ್ಲಿವರೆಗೂ ಎಷ್ಟು ದೂರ ಇದೆ? ದೊಡ್ಡ ಕರಳು, ಸಣ್ಣ ಕರಳು ಉದ್ದ ಎಷ್ಟು? 23 ಅಡಿ ಇದೆ. ಇದು ಎಷ್ಟಿದೆ? ಈ ರೂಮಿನ ಉದ್ದ ಇದೆ ನಿಮ್ಮ ಕರಳು ಹೊಟ್ಟೆಗೆ. ಹಾಂ, ಓ ಚೆನ್ನಾಗಿ ಬರುತ್ತೆ ಗಾಳಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಹಾಂ ಹಾಂ, ಏನು ಶ್ವಾಸಕೋಶದ ಕೆಲಸ? ಹೌದಾ? ಕಲ್ಮಶವನ್ನು ತೆಗೆಯುತ್ತೆ. ವೆರಿ ಗುಡ್. ಇದು ಹಾಂ, ಪವನ ವಿದ್ಯುತ್, ವಿಂಡ್ಮಿಲ್. ಗಾಳಿ ತಿರುಗಿದ್ರೆ ವಿದ್ಯುತ್ ಬರುತ್ತೆ. ವೆರಿ ಗುಡ್. ಗಾಳಿ ತಿರುಗಿದ್ರೆ ಮೆಕ್ಯಾನಿಕಲ್ ಎನರ್ಜಿ, ಎಲೆಕ್ಟ್ರಿಕಲ್ ಎನರ್ಜಿ ಆಗುತ್ತೆ. ಹಾಂ ಹಾಂ, ಸರ್ ಈಗೆಲ್ಲ ಕಡೆ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಏರ್ ಪೊಲ್ಯೂಷನಲ್ಲಿ ಫ್ಯಾಕ್ಟ್ರಿಯಿಂದ 50% ಏರ್ ಪೊಲ್ಯೂಷನ್ ಆಗುತ್ತೆ ಅಂತಂದರೆ ಈ ಥರ ಫ್ಯಾಕ್ಟ್ರಿಯಲ್ಲಿ ಕಾರ್ಬನ್ ಆಗಲಿ ಎಷ್ಟೊಂದು ಹಾನಿಕಾರ ಕೆಮಿಕಲ್ಗಳು ಇರ್ತವೆ. ಅವ್ರು ಪ್ಯೂರಿಫೈ ಮಾಡಿ ನಮ್ಮ ಏರಿಗೆ, ನಮ್ಮ ಪರಿಸರಕ್ಕೆ ಬಿಡೋದು. ನಾವು ಮತ್ತೆ ಇದರಲ್ಲಿ ಪ್ರಶ್ನೆ ಬರುತ್ತೆ, ಈ ಕಾರ್ಬನ್ ಪ್ಯೂರಿಫೈ ಮಾಡಿದ ಪೌಡರ್ ಪ್ಯೂರಿಫೈ ಮಾಡಿಲ್ಲ ಅದ್ರ ಪ್ರಕಾರ ಪೆನ್ಸಿಲಿನ ನೀಡಲಾಗಿ ವೆರಿ ಗುಡ್. ಹಾಂ, ಅದೇ ಸುಧಾ ಮಾಡಿಕೊಳ್ಳುತ್ತೆ ಅಲ್ವಾ? ಯಾವ ಕ್ರಿಯೆ ಮೂಲಕ? ಹಾಂ, ವೆರಿ ಗುಡ್. 3D. ಹಾಂ, ಹೌದಲ್ಲ. ನೋಡಿ ಬಗ್ಗೆ ಕೆಳಗಡೆ ಬಗ್ಗೆ ನೋಡ್ರಿ. 3D ಬರುತ್ತೆ. ಹಾಂ, ಹೇಳಪ್ಪ 3D ಏನು? A display that creates the illusion of depth and three-dimensionality, marking image appear to pop out or reside into the body. ಸರ್ ಇದು 3D ಸರ್ ಕಷ್ಟಪಡೋದು ಸರ್. ಆಮೇಲೆ ಇದು ಇಲ್ಲಿ ಸ್ಕ್ರೀನ್ ಇರುತ್ತೆ ಸರ್, ಇಲ್ಲೇ ಬಂದಾಗ ಆಗುತ್ತೆ ಸರ್. ಈಗೆಲ್ಲ ಬರ್ತಾವಲ್ಲ, ನಾನೇ ಹೊಡೆದಂಗೆ. ಹಾಂ, ಹಲೋ. ದೂರದರ್ಶಕವನ್ನು 1608ರಲ್ಲಿ ಹ್ಯಾನ್ಸ್ ಲಿಪ್ಟರ್ ಎಂಬ ಡಚ್ ಕನ್ನಡದ ತಯಾರಕರು ಕಂಡುಹಿಡಿದವರು. ಆದರೆ ದೂರದರ್ಶಕವನ್ನು ಖಗೋಳಶಾಸ್ತ್ರಕ್ಕೆ ಅನ್ವಯಿಸಿದ ಮೊದಲ ವ್ಯಕ್ತಿ ಆಗಿದ್ದರು. ಇದನ್ನು ತಮ್ಮ ಸುಧಾರಿತ ದೂರದರ್ಶಕಗಳನ್ನು ಬಳಸಿಕೊಂಡು ಚಂದ್ರ, ಗುರುಗ್ರಹ ಮತ್ತು ಶುಕ್ರದ ಕಡೆಗೆ ನೋಡಿದರು. ಇದು ಖಗೋಳಶಾಸ್ತ್ರದಲ್ಲಿ ಕ್ರಾಂತಿಕಾರಿಕ ಬದಲಾವಣೆಯನ್ನು ತಂದಿತು. ನೋಡ್ಬೋದಾ ಈಗ? ಏನು ಕಾಣಿಸುತ್ತೆ? ರಾತ್ರಿ ನಿಂದು ವಾಟರ್ ಪ್ಯೂರಿಫೈಯರ್. ವೆರಿ ಗುಡ್. ನಿಂದೇನಪ್ಪ? ರಾಕೆಟ್ ಹೊಂಡೈತಿ. ಹಾಂ, ಚಂದ್ರಯಾನ. ಹೇಳು. ರಾಕೆಟ್ ಉಡಾವಣೆ ಮಾಡ್ತಾ ಇದ್ದಾರೆ. ಹಾಂ, ಇನ್ನೊಂದ್ಸರಿ ತೆಳಗಿಂದ ಮೇಲಕ್ಕೆ ಮಾಡು. ಕೆಳಗಡೆ ಬರ್ತಾರೆ. ಹಾಂ ಕ್ರಾಸಿಂಗ್ ಇದೆ ಓಲು. ಹಾಂ ಹಾಂ, ಈಗ ಮಾಡು ಮೇಲೆ. ಈಗ ಮಾಡು. ವೆರಿ ಗುಡ್. ಹಾಂ, ನಿಂದೇನಪ್ಪ? ಉಲ್ಕಾಪಾತ. ಹಾಂ, ಜ್ವಾಲಾಮುಖಿ. ಬೂದಿ, ಜ್ವಾಲಾಮುಖಿ. ಈಗ ಯಾವ ದೇಶದಾಗ ನಡೆದೈತಿ ಜ್ವಾಲಾಮುಖಿ? ಕೇಳ್ಕೊಂಡು ಹೇಳ. ವೆರಿ ಗುಡ್. ಸ್ವಲ್ಪ ಶಾಬಾಷ್ ಶಾಬಾಷ್ ಶಾಬಾಷ್. ಗಾಳಿಯನ್ನು ತೆಗೆದುಕೊಂಡು ಉಸಿರಾಡುವುದರಿಂದ ಅವನ ದೇಹದ ಆರೋಗ್ಯ ಕೆಡಲು ಸಾಧ್ಯವಾಗುತ್ತದೆ. ಹಾಗಾಗಿ ಫ್ಯಾಕ್ಟ್ರಿಗಳನ್ನು ಸ್ವಲ್ಪ ನಿಷೇಧಿಸಬೇಕು, ಕಡಿಮೆ ಬಳಸಬೇಕು ಮತ್ತು ಗಿಡ ಮರಗಳನ್ನು ಜಾಸ್ತಿ ಬಳಸಬೇಕು. ಫ್ಯಾಕ್ಟ್ರಿಗಳನ್ನು ಹೀಗೆ ಬಳಸುತ್ತಾ ಹೋದರೆ ಆಕ್ಸಿಜನ್ ಲೆವೆಲ್ ಕಡಿಮೆಯಾಗಿ ಗಿಡಗಳ ಸಂಖ್ಯೆ ಕಡಿಮೆಯಾಗುತ್ತದೆ.
ಅವು ನಮ್ಮ ಹಾಗೆ ಜೀವಿಗಳು, ಅವು ಇಲ್ಲಂದರೆ ನಾವು ಇಲ್ಲ, ನಾವು ಇಲ್ಲದೆ ಅವು ಇಲ್ಲ. ಹಾಗಾಗಿ ಆಕ್ಸಿಜನ್ ಲೆವೆಲ್ ಕಮ್ಮಿ ಆದರೆ ಮನುಷ್ಯ ಸಾಕು. ಮುಂದೊಂದು ದಿನ ಏನೂ ಇಲ್ಲದೆ ಮರುಕಾಡಾಗಿ ಮನುಷ್ಯನ ಗೊತ್ತಿಲ್ಲದೆ ಆಗುತ್ತದೆ. ಆಗ ಭೂಮಿಗೆ ಎಷ್ಟು ಬೇಕೋ ಅದನ್ನು ಹೀರಿಕೊಳ್ಳುತ್ತದೆ, ಮಿಕ್ಕಿದ್ದೆಲ್ಲ ಮೇಲೆ ಉಳಿದುಕೊಳ್ಳುತ್ತದೆ. ಮತ್ತು ನದಿಗಳೆಲ್ಲ ನದಿಗಳಿಗೆ ಹೋಗಿ ಸೇರುತ್ತದೆ. ನಮ್ಮ ಮಾಡಲಕ್ಷದಲ್ಲಿ ಸೌರವ್ಯೂಹದಲ್ಲಿ ಚಂದ್ರಗ್ರಹಣ ಅಂತ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಚಂದ್ರಗ್ರಹಣ ಸಂಭವಿಸುತ್ತದೆ. ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದಾಗ ಭೂಮಿ ತನ್ನ ಬೆಳಕನ್ನು ಚಂದ್ರನ ಮೇಲೆ ಬೀಳುತ್ತದೆ. ನೆರಳನ್ನು ಚಂದ್ರನ ಮೇಲೆ ಬೀಳುತ್ತದೆ. ಆವಾಗ ಚಂದ್ರಗ್ರಹಣ. ಆ ಚಂದ್ರಗ್ರಹಣದಲ್ಲಿ ಎರಡು ಸೂರ್ಯನಿಗೆ ದಿಕ್ಕೇ ಇಲ್ಲ, ವಿಶ್ವ ಬಹಳ ದೊಡ್ಡದು. ಸರ್ ಸೂರ್ಯ ಅದನ್ನ ಹಾಕಿರ್ತಾರೆ ತಪ್ಪು ಪರಿಕಲ್ಪನೆ. ಸೂರ್ಯ ಚಂದ್ರದ ನಾನು ಕಾನ್ಸ್ಟೆಂಟ್ ಸ್ಥಿರವಾಗಿರ್ತಾನೆ. ನೋಡಿ, ಇದು ಪ್ರಶ್ನೆ ಭಾಳ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತೆ. ಇಲ್ಲ, ಒಂದ್ಸರಿ ಹೊಸದಾಗಿಂದ ಹೇಳು ಪ್ರಶ್ನೆ. ಇದು ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಹೊರತೆಗೆದು ಶುದ್ಧಿ ಮಾಡುವಂತೆ ಇದರ ಕಾರ್ಯವಾಗಿದೆ. ಸರ್, ಇದು ನೆಕ್ಲೆಸ್ ರಚನೆ. ಇದು ಬ್ರಾಹ್ಮಣದ ಇದು ಬಹುಮಾನ ಕೋಶ, ರಿಂಗಲಕ್ಕದ ಮಣಿಕಾವಲು, ಲೋಹನಾಳಗಳು. ಇದು ಬಟ್ಟಲಿನಾಕಾರ ರಚನೆಯನ್ನು ಹೊಂದಿದೆ. ಇದು ಸಂಗ್ರಹ ನಾಳ. ಇದು ಮೂತ್ರವನ್ನು ಸಂಗ್ರಹ ಮಾಡುತ್ತದೆ. ಇದು ಮೂತ್ರಗಳನ್ನು ಸಂಗ್ರಹ ಮಾಡಿ ತ್ಯಾಜ್ಯ ವಸ್ತುಗಳನ್ನು ಕೆಲಸ ಏನು ಮುಂದೆ ಕೇಳು. ಹಾರ್ನಿಯ ವರ್ಣಪಟಲ, ಹಣ್ಣಿನ ಪಾಪೆ, ರಸದಾತು, ಸ್ಫಟಿಕ ಮಸೂರ, ಆಮೇಲೆ ರೆಟಿನ. ಸ್ಫಟಿಕದ್ದು ಬಿತ್ತು, ಇಲ್ಲಿಂದ ರೆಟಿನ ಬಿತ್ತು ಅಲ್ಲಿ ನೆಕ್ಸ್ಟ್ ನನ್ನ ಹೆಸರು ಬದಲಿಲ್ಲ. ಇದು ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವಹಿಸುತ್ತಿರುವುದು. ಇದು ಒಂದು ಬೀಕರ್ನಲ್ಲಿ ಮೊಳೆ, ರಬ್ಬರ್, ಕಾರ್ಕ್, ಸರಯುಕ್ತ HCl ದ್ರಾವಣ ಹಾಕಿದಾಗ 6 ವಿದ್ಯುತ್ ವೋಲ್ಟ್ ಅನ್ನು ಇರಿಸಿದಾಗ ಬಲ್ಬ್ ಬೆಳೆಯುತ್ತದೆ. ಸ್ವಿಚ್ ಆನ್ ಮಾಡಿದಲ್ಲಿ ಬಲ್ಬ್. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಯಾರು ಬರ್ರಿ ಹೇಳು. ಒಂದು ನಿಮಿಷಕ್ಕೆ ಸ್ವಲ್ಪ ಏನಕ್ಕೆ ಬರುತ್ತೆ? ಬಡಿಯುತ್ತದೆ ಮತ್ತು ರಕ್ತವನ್ನು ಶುದ್ಧೀಕರಣ ಮಾಡಿ ಮರಗಳಿಗೆ ಸಾಗಿಸುತ್ತದೆ. ಹೃದಯದಲ್ಲಿ ಎಷ್ಟು ಭಾಗಗಳಿದ್ದಾವೆ? 4 ಭಾಗಗಳು. ಬೋರ್ಡ್ ಬಗ್ಗೆ ಏನು ವಿವರಣೆ ಕೊಡೋರು ಯಾರು? ವೆರಿ ಗುಡ್, ವೆರಿ ಗುಡ್. ಎಲ್ಲ ಚೆನ್ನಾಗಿ ಮಾಡಿದ್ದೀರಿ. ಕೀಪ್ ಇಟ್ ಅಪ್, ಕೀಪ್ ಇಟ್ ಅಪ್. ಈಗ ನೀವು ಒಬ್ರು ಸೈನ್ಸ್ ಸ್ಟೂಡೆಂಟ್ ಅಂತ ಅನ್ಕೊಳ್ಳಿ. ಸೂರ್ಯ ಯಾವ ದಿಕ್ಕಲ್ಲಿ ಹೋಗ್ತಾನೆ ಮತ್ತೆ ಯಾವ ದಿಕ್ಕಲ್ಲಿ ಮುಳುಗ್ತಾನೆ? ನನಗೆ ಗೊತ್ತಿಲ್ಲಪ್ಪ. ಸೂರ್ಯ ಬಹಳ ದೊಡ್ಡದಲ್ಲ, ಅವನಿಗೆ ದಿಕ್ಕೇ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ಅದು ಎಲ್ಲರೂ ತಿಳ್ಕೊಂಡಿರೋ ಪ್ರಕಾರ ಸೂರ್ಯ ಪೂರ್ವದಲ್ಲಿರ್ತಾನೆ ಮತ್ತೆ ಪಶ್ಚಿಮದಲ್ಲಿ ಮುಳುಗ್ತಾನೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಅದು ತಪ್ಪು. ಸೂರ್ಯ ಚಲಿಸೋದಿಲ್ಲ. ಅವನು ಸ್ಥಿರ ಗ್ರಹ. ಅವನು ಅಲ್ಲೇ ನಿಂತಿರ್ತಾನೆ. ಭೂಮಿ ಪಶ್ಚಿಮದಿಂದ ಪೂರ್ವಕ್ಕೆ ತಿರುಗುತ್ತೆ. ಆದ್ದರಿಂದ ನಮಗೆ ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮದಲ್ಲಿ ಮುಳುಗ್ತಾನೆ. ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್. ನೀರಿನ ಸಾಂದ್ರತೆ ಜಾಸ್ತಿ ಆದ ಹೆಸರು ನೀರಿನ ಸಾಂದ್ರತೆ ಕಡಿಮೆ ಆದಾಗೆ ಮುಳುಗ್ತದೆ. ಸಾಂದ್ರತೆ ನಮ್ಮನ್ನ ತೇಲ್ಸೋದು ಮಾಡೋದು. ಸಮುದ್ರದ ಜಲ್ದಿ ಮುಳುಗ್ತೀಯ, ಹೇಳ್ತೀಯ. ಏನಿದು? ಡ್ರೋನ್. ಓಕೆ ಓಕೆ. ಹಂಗಾರೆ ಕೊಡ್ಬೋದು ಭರತ್ಗೆ. ಇಲ್ಲಾಂದ್ರೆ ಹಾಡ್ತಿತ್ತಾ? ವೆರಿ ಗುಡ್, ವೆರಿ ಗುಡ್. ವೆರಿ ಗುಡ್, ವೆರಿ ಗುಡ್. ಸೊ ನೀನು ಅದೇನೆ ಹಾರ್ಟು. ಇಲ್ಲಿ ಯಾವ ಶುದ್ಧ ಭಾಗ, ಯಾವ್ದು ಅಶುದ್ಧ ರಕ್ತ ಇದೆ? ಶುದ್ಧ ರಕ್ತ
ಶುದ್ಧ ರಕ್ತ ಹೃದಯದ ಯಾವ ಭಾಗದಾಗಿರುತ್ತೆ? ಎಡಭಾಗದಲ್ಲಿ. ವೆರಿ ಗುಡ್. ಅದಕ್ಕೇನಂತಾರೆ? ಲೆಫ್ಟ್ ವೆಂಟ್ರಿಕಲ್, ರೈಟ್ ವೆಂಟ್ರಿಕಲ್. ನಿಂದೇನು? ಹಾಂ, ಈ ಹೊಗೆಯನ್ನು ಪ್ಯೂರ್ ಮಾಡುವಂಥ ಸಿಸ್ಟಮ್, ಏರ್ ಪ್ಯೂರ್. ಹಾಂ, ಗಟ್ಟಿಯಾಗಿ ಹೇಳು. ಜೋರು ಹೇಳು. ವಿಚ್ ಪ್ಲೇಸ್ ಯು ಕಮ್ ಫ್ರಮ್? ವಿಚ್ ಪ್ಲೇಸ್? ಮಾದನ್ ಬಾವಿ. ವೆರಿ ಗುಡ್. ಹಾಂ, ಕಾರ್ಬನ್ ಪ್ಯೂರಿಫಿಕೇಶನ್. ಹಾಂ, from fluid by passing it through activated carbon. Initially the factor is harmful gases is absorbed when the harmful gases will pass into the chimney. Chimney is absorbed by the here the carbon is absorbed carbon is absorbed and pure air is released. carbon absorbed chamber to pass into a pipe. In carbon absorbed chamber is absorbed and pure air comes out. So this is carbon purification system. Very good. Well done. You are from which place? Very good. Yes. Tell me. ಸರ್ ಇದು ಸೆನ್ಸರ್ ವಾಟರ್ ಪಂಪ್ ಅಂತ ಹೆಚ್ಚಾದ ಸೊ ವೇಸ್ಟ್ ಆಗಲ್ಲ ನೀರು. ಸೆನ್ಸಾರ್ ಇರುತ್ತೆ. ಲೋಟ ಇಟ್ಟರೆ ಮಾತ್ರ ನೀರು ನಲ್ಲಿ ಓಪನ್ ಆಗುತ್ತೆ. ವೆರಿ ಗುಡ್. ಎಸ್, ಇವರು ವೀರಾಗ್ರಣಿ, ಜಿಲ್ಲಾ ವೀರಾಗ್ರಣಿ. ಹಾಂ ಸ್ಟೇಟ್ ಪರಿಚಯ ಮಾಡ್ಕೊ. I am Janam Chelchidi, 8th standard English medium, PVS High School. What practicity you got? For what? athletics sir. Which event? 100 to 100 round. At the district level. All the three she got, and she is the Veeragrani of the district. And she has done a project. What is your project name? ಜಲಮಾಲಿನ್ಯ ಮತ್ತು ವಾಯುಮಾಲಿನ್ಯ. ಹೇಳಮ್ಮ. ವೆರಿ ಗುಡ್. ಜಲಮಾಲಿನ್ಯ ಮತ್ತು ವಾಯುಮಾಲಿನ್ಯಕ್ಕೆ ಏನು ಮಾಡಬೇಕು? ಸರ್ ಅದು ಹೇಗಾಗುತ್ತೆ ಅವನ್ನೆಲ್ಲ ಸರಿ ಹೋಗ್ಬೇಕು ಅಂತ ಮಾಡಿದ್ದೀರಲ್ಲ. ವೆರಿ ಗುಡ್. ನಿನ್ನ ಹೆಸರು? I am Diksha, I am 8th standard English medium. ವೆರಿ ಗುಡ್. ವೆಲ್ ಡನ್. ರೈತ ಅಂತ ಹೇಳ್ಬೋದು ನಾವು. ಅದಕ್ಕೆ ಈಗ ನಾವು ರೈತನ ಚಿತ್ರ ಬಿಡಿಸಿ ರೈತ ಹೊಲದಲ್ಲಿ ಏನೆಲ್ಲ ಕಷ್ಟಪಡ್ತಾನೆ ಅಂತ ಈ ಚಿತ್ರದಲ್ಲಿ ತೋರಿಸೋ ಮೂಲಕ ನಾವು ಚಿತ್ರವನ್ನು ಬಿಡಿಸಿ ಏ ಮಗು ಭಾರತದ ಬೆನ್ನೆಲುಬು ರೈತ. ಆಹಾರವಿಲ್ಲದೆ ಮೇಡಮ್ ನಾವು ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನಾವು ರೈತ ಅದಂಗೆ ಹೊಲದಲ್ಲಿ ಕೆಲಸ ಮಾಡಿ ನಮಗೋಸ್ಕರ ಅನ್ನ ಅವೆಲ್ಲ ಬೆಳಿತಾನೆ ಅಂತ ನಾವು ಈ ಚಿತ್ರದಾಗ ಯಾಕೆ ರೈತಾಪಿ ವರ್ಗದವರು ಈಗ ಅಂದರೆ ಏನಿದೆ ಓರೆಯನ್ನು ಬಿಡಿಸುವಂಥದ್ದು ಈಗಿನ ಕಾಲದ ಆಧುನಿಕ ಕಾಲದಲ್ಲಿ ಟ್ರ್ಯಾಕ್ಟ್ರನ್ನು 4 ಗಾಲಿಯ ಟ್ರ್ಯಾಕ್ಟರ್ಗಳನ್ನು ಬಳಸಿ ಈ ಸಗಣಿಯನ್ನು ಕೂಡ ಉತ್ಪಾದನೆ ಮಾಡುವಂಥದ್ದು ಸ್ಥಿತಿ ಇಲ್ಲ ಈಗ. ಅದನ್ನು ಇದನ್ನು ಏನಾರೇ ಈಗಿನ ಸಮಾಜಕ್ಕೆ ಏನು ತಿಳಿಸುವಂಥದ್ದು ಮಾಡ್ಬೋದು ಹೇಗೆ ಅಂದರೆ ಹಿಂದಿನ ಪರಂಪರೆಯನ್ನು ನಾವು ಉಳಿಸ್ಕೊಂತ ಬರ್ಬೋದು. ಅದು ಸಗಣಿಯಿಂದ ನಾವು ಒಂದು ಈಗೆಲ್ಲರೂ ಸಾವಯವ ಗೊಬ್ಬರ ರಾಸಾಯನಿಕ ಗೊಬ್ಬರ ಯೂಸ್ ಮಾಡ್ತಿದ್ದಾರೆ. ಹಿಂದಿನ ಕಾಲದಲ್ಲಿ ಹಸುಗಳನ್ನು ಯೂಸ್ ಮಾಡಿ ಸಾವಯವ ಗೊಬ್ಬರ ಯೂಸ್ ಮಾಡ್ತಿದ್ರು. ಅದನ್ನು ನಾವು ಈಗಿನ ಕಾಲದವರಿಗೆ ತೋರಿಸಿ ಸಾವಯವ ಗೊಬ್ಬರನ ಯೂಸ್ ಮಾಡಬೇಕು, ಹಸುಗಳನ್ನು ಯೂಸ್ ಮಾಡಬೇಕು. ಈಗಿನ ರಾಸಾಯನಿಕ ಗೊಬ್ಬರದಿಂದ ನೆಲ ಎಲ್ಲ ನಾಶ ಆಗ್ತಿದೆ. ಅದನ್ನು ಒಂಚೂರು ತಿಳಿಸ್ಬೇಕು ಅಂತ ಹೇಳ್ತೀವಿ. ಓಕೆ ಥ್ಯಾಂಕ್ ಯು.